ಇಲ್ಲಿ ಸರೋಜಿ ಅಂದ್ರೆ ನೀವೇ ತಾನೇ? ಸಾ ನಾನೇ ಏನಿಯ ಕಂಪ್ಲೇಂಟ್ ಕೊಟ್ಟೋಗಿದ್ನಲ್ಲ ಸಾ, ನಮ್ಮ ಒಡವೆ ಏನಾರ ಸಿಕ್ತಾ ಸಾ? ಒಡವೆ ಏನಾರ ಸಿಕ್ತಾ? ಹೆಂಗೋ ಸಾ, ದೇವ್ರು ಬಂದಂಗೆ ಬಂದ್ಬಿಟ್ರಿ ಒಳ್ಳೆ ಟೈಮ್ಗೆ ನೇನಿಯ. ಪಾಪ ಈಗ್ಲೂ ಗಂಡ ಹೆಂಡತಿ ಮಕ್ಕಳು ಎಲ್ಲ ಜಗಳ ಮಾಡ್ಕೊಂಡು ಬಿದ್ದವ್ರು ಪಾಪ. ಏನು ಗೊತ್ತಿಲ್ಲ ಪಾಪ, ಜಗಳ ಮಗಳ ಮೇಲೆ ಜಗಳ ಮಾಡ್ಕೊಂಡು ಬಿದ್ದವ್ರಿ. ಒಡವೆ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ನೀವು ಒಳ್ಳೆ ಟೈಮ್ಗೆ ಏನಿಯ ಬಂದ್ರಿ ಸಾ. ಆ ಒಡವೆ ದುಡ್ಡು ಒಂದು ಚುರಿ ಎಲ್ಲೈತೆ ಹುಡುಕ್ ಕೊಟ್ಬಿಟ್ರೆ ಅತ್ತಾಗ ಹೆಂಗೋನವೇ ನೀವು ಮುಂದೆಗಾನು ಇದು ಬಿಡ್ತಾರೆ ಸಾ ಅವರು. ಹೆಂಗನ ಮಾಡಿ ಹುಡುಕ್ ಕೊಟ್ಬಿಡಿ ಸಾ. ಪಾಪ ಇದೊಂದು ಸಹಾಯ ಮಾಡ್ಕೊಟ್ಬಿಡಿ ಸಾ. ಸರೋಜಿ ಕೇಳೆ ನೀನೊಂಚೂರು ಸಾ, ನಿಮ್ಮ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಸಾ. ಒಡವೆ ದುಡ್ಡು ಇಲ್ಲ ಅಂತಂದ್ರೆ ನನ್ನ ಗಂಡ ಮಾತ್ರ ನನ್ನನ್ನು ಮನೆಗೆ ಬಿಟ್ಕೊಳಕ್ಕಿಲ್ಲ ಸಾ. ನಾನು ನನ್ನ ಮಗಳನ್ನ ಬೀದಿ ಪಾಲ್ ಮಾಡ್ಬಿಡ್ತಾನೆ ಸಾ, ಬೀದಿ ಪಾಲ್ ಮಾಡ್ಬಿಡ್ತಾನೆ ಸಾ. ಒಡವೆ ವಿಚಾರ ಏನಾರ ಗೊತ್ತಾಯ್ತು ಸಾ? ನಾನೇ ಸಾ ಕಂಪ್ಲೇಂಟ್ ಕೊಟ್ಟಿದ್ದು ನಿಮಗೆ. ಏನಮ್ಮ ನಿಮ್ಮ ಒಡವೆ ನಿಮ್ಮ ದುಡ್ಡು ಎಲ್ಲ ಕಳ್ದೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಸಿಕ್ದವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಡ್ತೀಯಾ? ಸಿಕ್ದವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟು ಸಿಕ್ದವ್ರು ಹೆಂಗನ ಹಾಳು ಬಿದ್ದೋಗ್ಲಿ, ನೀವು ಮಾತ್ರ ಚೆನ್ನಾಗಿರ್ಬೇಕಲ್ವಾ? ನೀನೇ ನೋಡಿದ್ದೆ ನಮ್ಮ ಅವ್ರು ಕಳ್ತನ ಮಾಡ್ಕೊಂಡು ಹೋಗಿರೋದನ್ನ? ನೀನೇನಾದ್ರೂ ನೋಡಿದ್ದ? ಏನಕ್ಕೆ ಸುಮ್ಮನೆ ಬೇರೆ ಮೇಲೆಲ್ಲ ಕಂಪ್ಲೇಂಟ್ ಕೊಡ್ತೀರಾ? ನಿಮ್ಮಂಥವ್ರಿಂದನೇ ಅಕ್ಕಪಕ್ಕದ ಮೇಲೆ ಅನುಮಾನ ಪಟ್ಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಅವರು ಕಂಪ್ಲೇಂಟ್ ಕೊಟ್ಬಿಟ್ಟೇನೆ ರಾಶಿ ಕಂಪ್ಲೇಂಟ್ ಆಗಿರ್ತದೆ. ಆಮೇಲೆ ಕೇಳಿದ್ರೆ ಇಲ್ಲ ಸಾ ಏನೋ ಹಂಗೆ ಅನ್ಕೊಂಡು ಕೊಟ್ಟೆ, ಇಲ್ಲ ಸಾ ಅವ್ರು ಇರ್ಬೋದು ಅಂತ ಅನ್ಕೊಂಡು ಕೊಟ್ಟೆ. ಏನಮ್ಮ ನೀನು ಏನು ಅನ್ಕೊಬಿಟ್ಟಿದ್ಯಾ? ನೋಡು ಆ ಮಗ ಚಿಕ್ಕ ಮಗ ಮನೆಗೆ ಏನೇ ಐತೆ, ಆ ಮಗನ ಕೂರಿಸ್ಕೊಬಿಟ್ಟು ಏನಾಯ್ತು ಅಂತ ಕೇಳಿದ್ರು ಒಸಿ ಹೇಳೋದು ಎಲ್ಲನೂ. ಅದು ಬಿಟ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ಕಂಡರ್ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಕಂಡರೆಲ್ಲ ಗೊಳೋ ಅಂತ ಒಳಂಗೆ ಮಾಡಿದ್ಯಾ. ನೋಡಮ್ಮ ಈಗ ಸದ್ಯಕ್ಕೆ ನಾನು ಬಂದಿರೋದು ನಿನ್ನ ಒಡವೆ ಸಿಕ್ಕೈತೆ ತಗೊಳಮ್ಮ ಅಂತ ಕೊಡೋಕ್ಕಾಗಲಿ, ಇಲ್ಲ ಅಂತಂದ್ರೆ ಏನೋ ನಿನ್ನ ಪರ ನಾನು ಮಾತಾಡೋಕ್ಕಂತೂ ಬಂದಿಲ್ಲ. ನೋಡಮ್ಮ ನಿನ್ನ ಮೇಲೆ ಕಂಪ್ಲೇಂಟ್ ಬಂದೈತೆ, ಈಗ ನಿನ್ನ ನಿನ್ನ ಮಗಳು ಒದ್ದು ಜೈಲಿಗೆ ಹೇಳ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಾವೇನು ಮಾಡಿದ್ದೀವಿ? ನಮ್ಮ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟವ್ರೆ? ಯಾರು ಕೊಟ್ಟಿದ್ದು ಸಾ? ನೋಡು ಮಹಾಲಕ್ಷ್ಮಿ ಹಾಗೇನೆ ಅಲ್ಲಿ ನಿಂತಿದ್ದಾಳಲ್ಲ ಪುಟ್ಟಿ, ಇಬ್ರು ಸೇರ್ಕೊಂಡು ಕಂಪ್ಲೇಂಟ್ ಕೊಟ್ಟವ್ರೆ. ನಿಮ್ಮ ಕಂಪ್ಲೇಂಟ್ಗೆ ಆ ಪುಟ್ಟಿನೇ ಸಾಕ್ಷಿ. ಆ ಪುಟ್ಟಿ ನೋಡೋಳಂತೆ ನಿಮ್ಮ ಮಗಳೇನೇ ಒಡವೆ ಎಲ್ಲ ಬ್ಯಾಗ್ ತುಂಬ್ಕೊಂತಿರೋದನ್ನ ನಾನೇ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ಎಲ್ಲ ಹೇಳಿಕೆನೂ ಕೊಟ್ಟವಳೆ. ನೋಡು ಆ ಮಗು ಹೇಳೋದು ಯಾವತ್ತಿದ್ರೂ ಸತ್ಯನೇ ಆಗಿರ್ತದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಮಕ್ಕಳು ಸುಳ್ಳು ಹೇಳಲ್ಲ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೇನೆ ನಾ ಮಗುದನ್ನ ಸಾಕ್ಷಿನ ಪರಿಗಣಿಸಿ ನಿಮ್ಮಿಬ್ರು ಒದ್ದು ಜೈಲಿಗೆ ಹಾಕಿಸ್ತವ್ರೆ. ಮಹಾಲಕ್ಷ್ಮಿ ಅನ್ನೋರೇನೇ ಕಂಪ್ಲೇಂಟ್ ಕೊಟ್ಟಿರೋದು, ಅವರೇನೇ ಹೇಳಿರೋದು ನಮಗೆ ಮಾನ ನಷ್ಟ ಮೊಕದ್ದಮೆ ಅಂತ ಹೇಳ್ಬಿಟ್ಟು ಹಾಕವ್ರೆ. ಅವ್ರ ಮಾನ ಮರ್ಯಾದೆ ಎಲ್ಲ ಕಳೆದಿದ್ದೀರ ಅಂತಲ್ಲ ನೀವು ಸುಳ್ಳು ಕಂಪ್ಲೇಂಟ್ ಕೊಟ್ಬಿಟ್ಟು, ಅದಕ್ಕೆ ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ರುಬ್ಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟವ್ರೆ. ಬನ್ನಿ. ಅಯ್ಯೋ 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 ಮನೆಯಾಳಿ, ಈ ಚಿಕ್ಕೇನಿಯ ಪೊಲೀಸ್ ಸ್ಟೇಷನ್ ಸಾಕ್ಷಿ ಕಂಪ್ಲೇಂಟ್ ಅಂತ ಹೋಗ್ಬಿಟ್ಟವಳಲ್ಲಪ್ಪ ಇವಳು. ಅಯ್ಯೋ ಲೇ ಲೇ, ಯಾಕೆ ಯಾರು ಹೇಳಿದ್ರು ನೀನು ಪೊಲೀಸ್ ಸ್ಟೇಷನ್ಗೆ ಹೋಗು ಅಂತ ಹೇಳ್ಬಿಟ್ಟು? ಯಾರು ಹೇಳಿದ್ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ? ಸಾ ಅವಳ ಮಾತೆಲ್ಲ ಕೇಳಕ್ ಹೋಗ್ಬೇಡಿ ಸಾ. ಅವಳು ಸುಮ್ಕೇನಿಯ ಇದು ಮಾಡ್ಕತ್ತಾಳ ಅಷ್ಟೇ ನೇನಿಯ, ನೀವು ಅವಳ ಮಾತೆಲ್ಲ ಕೇಳಕ್ ಹೋಗ್ಬೇಡಿ. ಇಲ್ಲ ಸಾ ಇಲ್ಲ, ಇವ ಅಕ್ಕ ಏನೇನಿಯ ಅವತ್ತು ಒಡವೆ ನೀನು ಬ್ಯಾಗ್ ತುಂಬ್ಕತ್ತಿದ್ದೆ ತಾನೆ? ಅವತ್ತು ಒಡವೆ ನನ್ನ ದುಡ್ಡನ್ನ ನೀನು ಅವತ್ತು ಬ್ಯಾಗ್ ತುಂಬ್ಕತ್ತಿದ್ದೆ ತಾನೆ? ನಾನೇ ನೋಡಿವ್ನಿ ನೀನ್ ಬ್ಯಾಗ್ ತುಂಬ್ಕತ್ತಾ ಇದ್ದಿದ್ದು, ನಾನೇ ನೋಡಿವ್ನಿ. ಸೇ ಪುಟ್ಟಿ ಕೂಳಾಕಿಲ್ಲ ಅಷ್ಟೇ. ಲೇ ಪುಟ್ಟಿ ಹಂಗೆಲ್ಲ ಹೇಳ್ಬಾರ್ದು, ಏನು ಗೊತ್ತಿಲ್ಲ ಅಂತ ಹೇಳು. ಇಲ್ಲ ಕಣಮ್ಮ ಇವತ್ತನೇನಿಯ ತಕೊಂಡಿದ್ದವತ್ತು ನಾನು ನೋಡಿವ್ನಿ ಕಣಮ್ಮ, ಇವತ್ತನೇ ತಕೊಂಡಿದ್ದು. ಏನಮ್ಮ ಮಗುಗೆ ಎದುರಿಸ್ತಾ ಇದೀಯ ನೀನು? ನಿನ್ನೂ ಸೇರಿ ಪೊಲೀಸ್ ಸ್ಟೇಷನ್ಗೆ ಹಾಕ್ಬೇಕಾಗ್ತದೆ. ಮಗುನೆಲ್ಲ ಎದುರಿಸಿದ್ರೆ ನಾನೆಲ್ಸ ಅವಳನ್ನ ಎದುರಿಸ್ಲಿ? ಯಾವಾಗ ಅವಳೇ ನನ್ನ ಎದುರಿಸ್ತಾಳೆ ಮನೆಯಾಳಿ, ನಾನೆಲ್ಸ ಎದುರಿಸಕ್ ಹೋಗ್ಲಿ? ಇದೊಳ್ಳೆ ಸಂದ ಕೇಳ್ತೀರಾ? ಅಯ್ಯೋ ಸರಜಕ್ಕ, ನನ್ನ ಮ್ಯಾಲ ಮಾತ್ರ ನೀನು ಡೌಟ್ ಬರಕ್ ಹೋಗ್ಬೇಡ. ನಾನಂತೂ ಏನೂ ಮಾಡಿಲ್ಲ. ಈ ಮನೆಯಾಳಿ ಅದು ಯಾವಾಗ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಲ ನನಗಂತೂ ಗೊತ್ತಿಲ್ಲ. ಸಾ ಬಿಟ್ಬಿಡಿ ಸಾ, ನಮ್ಮನ್ನ ಬಿಟ್ಬಿಡಿ ಸಾ, ಬಿಟ್ಬಿಡಿ. ನಿಮ್ಮ ಮಗಳೇ ಒಡವೆ ಕದ್ದೋಳೆ ಅಂತ ನಿಮ್ಗೆ ಗೊತ್ತಾಯ್ತು ತಾನೆ? ಆಮೇಲೆ ಸಾ ಗೊತ್ತಾಯ್ತು. ಮತ್ತೆ ಗೊತ್ತಾದ್ಮೇಲೆ ಎಂದಾದ್ರೂ ಹೋಗ್ಬಿಟ್ಟು ನೀವು ಅವ್ರ ಹತ್ರ ಕ್ಷಮೆ ಕೇಳಿದಿರಾ? ಇಲ್ಲ ನನ್ನ ಹತ್ರ ಕಂಪ್ಲೇಂಟ್ ಏನಾದ್ರು ವಾಪಸ್ ತಗೊಂಡಿದ್ದೀರಾ? ಅವ್ರ ಹೆಸರು ಪಾರಪ್ಪನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ನೀವು ಮತ್ತೆ ಹೋಗ್ಬಿಟ್ಟು ಈ ಪೊಲೀಸ್ ಸ್ಟೇಷನ್ ಹತ್ರ ಬಂದ್ಬಿಟ್ಟು ಯಾಕೆ ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ? ಮತ್ತೆ ಹೋಗ್ಬಿಟ್ಟು ಅವ್ರ ಹತ್ರ ಏನಾದ್ರು ಕ್ಷಮೆ ಕೇಳಿದ್ರಾ? ಇಲ್ಲ ಸಾ, ಇಲ್ಲ ಕೇಳಲಿಲ್ಲ. ಅದಕ್ಕೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗೈತೆ. ಮಾನ ನಷ್ಟ ಮೊಕದ್ದಮೆನ ಹಾಕ್ತೀನಿ ಸರ್, ನಮ್ಮ ಮಾನ ಮರ್ಯಾದೆ ಎಲ್ಲ ಊರಲ್ಲೆಲ್ಲ ಹೋಗ್ಬಿಟ್ಟಿದೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮಹಾಲಕ್ಷ್ಮಿ ಅನ್ನೋರು ಬಂದ್ಬಿಟ್ಟು ಹೇಳಿದ್ರು. ನಾವು ಸುಮ್ಮನೆ ಸಾಕ್ಷಿ ಇಲ್ದಂಗೆಲ್ಲ ಕಂಪ್ಲೇಂಟ್ ತಗೊಳಕ್ಕಾಗಲ್ಲಲ್ವಾ? ನೋಡಿ ಆ ಪುಟಾಣಿ ಹುಡುಗಿನೇ ಬಂದ್ಬಿಟ್ಟು ಎಲ್ಲ ಸಾಕ್ಷಿನೂ ಹೇಳೈತೆ. ನೋಡಿ ಮಕ್ಕಳನ್ನ ದೇವ್ರ ಸಮಾನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಕ್ಕಳು ದೇವ್ರ ಸಮಾನನೇ, ಅವ್ರು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡಿ ನೀವಿಬ್ರು ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗ್ತದೆ. ಬಂದು ನಮ್ಮ ಹತ್ರ ಏನೇನೈತೋ ಎಲ್ಲನೂ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿ ಆಮೇಲೆ ಹೋಗ್ಬಿಟ್ಟು ನೀವೇನೇ ಎಲ್ಲರ ಮುಂದೆನೂ ಕ್ಷಮೆ ಕೇಳಬೇಕಾಗುತ್ತೆ. ಈಗ ಸದ್ಯಕ್ಕೆ ನೀವು ಪೊಲೀಸ್ ಸ್ಟೇಷನ್ಗೆ ಬರದೆ ಬೇರೆ ಯಾವುದೋ ನಿಮಗೆ ದಾರಿನೇ ಇಲ್ಲ. ದಯವಿಟ್ಟು ಬನ್ನಿ. ಅಯ್ಯೋ ಸಾ, ನಾನು ಪೊಲೀಸ್ ಸ್ಟೇಷನ್ಗೆ ಬಂದರೆ ಮಾನ ಮರ್ಯಾದೆ ಹೋಗಕ್ಕಿಲ್ವಾ ಸಾ? ಇದೇನು ಸಾ ಹಿಂಗೆ ಹೇಳ್ತೀರಾ? ಇಲ್ಲಿ ನೋಡ್ರಿ ನನ್ನ ಗಂಡ ಕೆರ ತಗೊಂಡು ಹೊಡಿತಾವನೆ, ನೀವು ನೋಡಿದ್ರೆ ಇದೇ ಹೇಳ್ತಿದ್ದೀರಾ? ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಸಾ. ನಿಮ್ಮ ಕೈ ಮುಗಿದು ಬೇಡ್ಕತ್ತೀನಿ, ಬಿಟ್ಬಿಡಿ ಸಾ, ನನ್ನ ಬಿಟ್ಬಿಡಿ. ನಾನೇ ಹೋಗ್ಬಿಟ್ಟು ಸಮಯ ಕೇಳ್ತೀನಿ ಅಮ್ಮಂತಾಗ, ಬಿಟ್ಬಿಡಿ ಸಾ, ಬಿಟ್ಬಿಡಿ. ನನ್ನ ಮಗಳು ಈ ಲೋಪರ್ ಮಾಡಿರೋ ಕೆಲ್ಸಕ್ಕೆ ನಾನು ಇನ್ನೂ ಏನೇನು ನೋಡಬೇಕು, ಏನೇನು ಮಾಡಬೇಕು ನನಗಂತೂ ಗೊತ್ತಿಲ್ಲ. ನೀವು ಪೊಲೀಸ್ ಸ್ಟೇಷನ್ಗೆ ಬಂದರೆ ದೊಡ್ಡ ವಿಚಾರ, ಆದರೆ ಕಂಡೋರ್ ಪೊಲೀಸ್ ಸ್ಟೇಷನ್ಗೆ ಬಂದರೆ ಏನು ನಿಮಗೆ ತೊಂದರೆ ಇಲ್ಲ ಅಲ್ವಾ? ನೋಡಮ್ಮ ಸುಮ್ಮನೆ ಬಾಯಿ ಮುಚ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇರ್ರಿ ಸುಮ್ಮನೆ. ಜಾಸ್ತಿ ಮಾತಾಡಿದ್ರೆ ಸುಮ್ಮನೆ ಬಿಡಲ್ಲ.
ಒಳ್ಳೆ ಕೆಲಸ ಮಾಡಿದ್ಯಾ ಪುಟ್ಟಿ. ಇವ್ರು ಬಂದ್ರೆ ಮಾತ್ರ ಆ ಪೊಲೀಸ್ ಸ್ಟೇಷನ್ಗೆ ಅದು ದೊಡ್ಡ ವಿಚಾರನಂತೆ. ಆದ್ರೆ ಕಂಡರು ತಪ್ಪೇ ಮಾಡ್ದಿರೋರ್ ಮೇಲೆ ತಪ್ಪು ಅಪಾದನೆ ಹೊರಿಸಿದ್ರಲ್ಲ ನೀವು. ಯಾವ ಸಾಕ್ಷಿ ಮೇಲೆ ಅಪಾದನೆ ಹೊರಿಸಿದ್ರಿ ನೋಡಿ? ಅವ್ರು ಕಂಪ್ಲೇಂಟ್ ಕೊಟ್ಟವ್ರೆ. ನಿಮಗೆ ಬೇರೆ ದಾರಿನೇ ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಬಂದೇ ಬರ್ಬೇಕು ನೀವಂತೂ. ಪೊದ್ದಿ, ನಿನ್ನ ಮಗಳಿಂದ ನನಗೆ ಉಳ್ಗಾಲ ಇಲ್ವೇ? ನಂಗೆ ಉಳ್ಗಾಲ ಇಲ್ಲ. ನಾನೇನಾರ ಒಂದು ಪಕ್ಷ ಸತ್ತೋದೆ ಅಂದರೆ ಅದು ಕಾರಣ ನಿನ್ನ ಮಗಳೇ ಆಗಿರ್ತಾಳೆ. ನಾನಂತೂ ಬದುಕಿರಕ್ಕಿಲ್ಲ. ನಾನಂತೂ ನಿನ್ನ ಮಗಳಿಂದ ಬದುಕಿರಕ್ಕಿಲ್ಲ. ನನಗಂತೂ ನೆಮ್ಮದಿ ಇಲ್ಲ ಬುಡೇ, ನೆಮ್ಮದಿ ಇಲ್ಲ. ನನ್ನ ಸಾಯ್ಸಕ್ಕೆ ಅಂತ ನೀನೇ ಹುಟ್ಟೋಳ್ ಕಣ್ಲೆ, ಮಹಾ ಕಾಳಿ ಕಣ್ಲೆ ನಿನ್ನ ಮಗಳು. ಬುಡನಾಸ್ನ ಮಾಡಾಕ್ಬಿಟ್ರಿ ಅತ್ತ ಸೇರ್ಕೊಂಡಿಬ್ರುನುವೆ. ಅಯ್ಯೋ, ನೀನು ಟೆನ್ಷನ್ ತಗೋಬೇಡ. ನಾನೇನೇ ಮಾಡಲಿ, ನನ್ನ ಮಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಆಯ್ತಿಲ್ಲ ನನ್ನ ಕೈಲಿ. ಅವಳು ಏನಾರ ಮಾಡಕ್ಕೆ ಹೋದ್ರೆ ಏನೇನೋ ಮಾಡ್ತಾಳೆ. ಅವಳು ಏನು ಮಾಡ್ತಾಳೆ ಅಂತ ನನಗೇ ಗೊತ್ತಾಗಕ್ಕಿಲ್ಲ. ನಿನಗಿನ್ನೇನೇ ಹೇಳಿ ನೋಡು. ಆಯ್ತು ನನ್ನ ಮಗಳು ಹೆಂಗೋ ಬುದ್ಧಿ ಕಳಿಸ್ತೀನಿ. ನೀವೇನು ಟೆನ್ಷನ್ ತಗೋಬೇಡಿ. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ. ನನ್ನ ಪಾರಕ್ಕೂ ನಾನು ಓಡೋಗ್ಬಿಟ್ಟು ಆ ಮಹಾನ್ ಕರ್ಕೊಂಡ್ಬಿಟ್ಟು ಕಂಪ್ಲೇಂಟ್ ವಾಪಸ್ ತಗೊಳಂಗೆ ಮಾಡ್ತೀನಿ. ಮಹಾ ಏನಾರ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನೀವು ಸುಮ್ ಕಾಯ್ತೀರಲ್ವೇ? ಮಹಾ ಏನಾದರೂ ಹುಡುಗಿ ಬಂದ್ಬಿಟ್ಟು ಮಹಾಲಕ್ಷ್ಮಿ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನಮ್ಗೇನು ಅಭ್ಯಂತರ ಇಲ್ಲ. ಸಾಕು ಅಷ್ಟು ಸಾಕು. ನೋಡಿ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಇದೀನಲ್ಲ, ನಾನು ನೋಡ್ಕೊತೀನಿ ಎಲ್ಲ ನನವೇ. ಈಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ. ಇನ್ನೇನು ಮಾಡೋಕ್ಕಾಯ್ತದೆ? ಪೊಲೀಸ್ ಸ್ಟೇಷನ್ ನೀವು ಹೋಗ್ರಿ. ನಾನು ಆಮೇಕಿಂದ ಬಂದು ಬಿಡಿಸ್ಕೊಂತೀನಿ. ಇವಳನ್ನ ಕರ್ಕೊಬತ್ತೀನಿ, ಮಹಾಲಕ್ಷ್ಮಿನ ನೈಸ್ ಮಾಡಿ ಕರ್ಕೊಬತ್ತೀನಿ. ಲೇ ಪೊದ್ದಿ, ನೀನು ನಂಬಕ್ಕಾಗಿಲ್ಲ ನನಗೆ. ನಿನ್ನ ಮಗಳೇ ಇಕ್ಕಿರೋದು ಪಿನ್ನ ನೋಡೆ. ನಿನ್ನ ಮಗಳು ಬುದ್ಧಿ ಕಲಿಸು ಮೊದಲು. ನಿನ್ನ ಮಗಳು ಬುದ್ಧಿ ಕಲಿಸೆ. ಸರಿ, ಈ ಪೊಲೀಸ್ ಸ್ಟೇಷನ್ಗೆ ನಾವು ಇಬ್ಬರೂ ಹೋಯ್ತೀವಿ. ಹೆಂಗನ ಮಾಡಿ ಸಂಜೆ ಅಷ್ಟೊತ್ತು ಬಿಡಿಸ್ಕೊಬಿಟ್ಟು ಬರಂಗೆ ಮಾಡಿ. ಹಾಗೇನೆ ದಯವಿಟ್ಟು ವಿಚಾರ ಊರಾಗೆ ಯಾರಿಗೂ ಗೊತ್ತಾಗಬಾರ್ದು. ಹಂಗೆ ನೀನು ಕಾಪಾಡಬೇಕಷ್ಟೇ. ಊರಾಗೆ ನಾವಿಬ್ಬರು ಜೈಲಿಗೆ ಹೋಗಿದ್ದೀವಿ ಅಂತ ಗೊತ್ತಾದರೆ ಸುಮ್ಕೆ ಕಷ್ಟ ಆಯ್ತದೆ. ಹೇಳಿದ್ನೆಲ್ಲ ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ನೋಡ್ಕೊತೀನಿ, ನೀವು ಸುಮ್ಮನೆ ಹೋಗ್ರಿ. ನೀವು ಸದ್ಯಕ್ಕೆ ಹೋಗ್ರಿ ಇಬ್ರುನುವೆ. ಏನಮ್ಮ ಮಾತುಕತೆ? ಬರ್ರಿ, ನನಗೇನು ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಬಿಟ್ರಾ? ಬರೀ ಇದೇ ಕೆಲಸನಾ? ಬಂದೆ ಪದಿ ಜೋಪಾನ ಬಾಗ್ಲಾಕೊಂಡ್ಬಿಟ್ಟು ಹೋಗು. ನನ್ನ ಗಂಡನ ಮನೆಗೆ ಬಿಟ್ಕೊಳಕ್ಕಿಲ್ಲ. ಪೊಲೀಸ್ ಸ್ಟೇಷನ್ಗೆ ನಾವು ಹೋಗಿರ್ತೀನಿ. ಸಂಜೆ ಅಷ್ಟೊತ್ತು ಕರ್ಕೊಂಬಂದ್ಬಿಡು. ಸರಿ ಆಯ್ತು, ನೀನು ಹೋಗು. ನಾನು ಕೇಳ್ದಿದ್ದಂಗೆ ಎಲ್ಲನ ಈಚೆ ಕಡೆಗೆ ಹೋಗ್ಬೇಕಂತೆ. ಕೈ ಕಾಲು ಎರಡು ಮುರಿದುಬಿಟ್ಟು ಮೂಲೆ ಕೂರಿಸ್ಬಿಡ್ತೀನಿ ನಿನ್ನ. ನೋಡು, ಹಂಗೆಲ್ಲ ಸುಮ್ಮನೆ ನೀ ತಂದಿಕ ಕೆಲಸಗಳು ಮಾಡಬಾರ್ದು ಮಗಳೇ. 4 ಜನಕ್ಕೆ ಒಳ್ಳೇದಾಗ ಕೆಲಸನೇ ನೀ ಮಾಡಬೇಕು. ನಿಂಗೆ ಗೊತ್ತಾಗಕ್ಕಿಲ್ಲ. ನೋಡು, ಯಾರೋ ಒಬ್ರಿಗೆ ನಮ್ಮಿಂದ ಬೇಜಾರಾಗಬಾರ್ದು. ನಡಿ ಸುಮ್ಕೆ ನೀ ಹೋಗೋಣ. ನಮ್ಮಿಂದ 4 ಜನಕ್ಕೆ ಬೇಜಾರಾಗಿದ್ದಂಗೆ ಖುಷಿಯಾಗಿರಂಗೆ ಮಾಡಬೇಕು. ನೋಡು, ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋದ್ರು. ನಿನಗೇನು ಬಂತು ಲಾಭ ಹೇಳು? ಅವ್ರು ಬೇಜಾರು ಮಾಡ್ಕೊಂಡಿಲ್ವಾ? ಲಾಭ ಐತೆ ಕಣಮ್ಮ. ನಂಗೆ ಅದು ಹೆಂಗೆ ಖುಷಿ ಆಯ್ತೈತೆ ಕಣಮ್ಮ. ನಂಗೆ ಖುಷಿ ಆಯ್ತೈತೆ. ನಂಗೆ ಇದೇ ನೀ ಲಾಭ ಅಂತ ಹೋಗೋಣ. ನನಗೆ ಖುಷಿ ಆಯ್ತೈತೆ. ಯಾರು ಬೇಜಾರು ಮಾಡ್ಕೊತಾರೆ ಅನ್ನೋದು ಮುಖ್ಯ ಅಲ್ಲ ಕಣಮ್ಮ. ನಾವು ಖುಷಿಯಾಗಿರೋದು ಮುಖ್ಯ. ನಾನು ಖುಷಿಯಾಗಿವ್ನಿ. ಎಲ್ಲ ನಿಮ್ಮ ಅಜ್ಜಿ ಬುದ್ಧಿನೇ ನಿಂಗೆ. ಎಲ್ಲ ನನ್ನ ಬುದ್ಧಿ ಅಂತಾರೆ, ಆದ್ರೆ ಎಲ್ಲ ನಿಮ್ಮ ಅಜ್ಜಿ ಬುದ್ಧಿನೇ ನಿಂಗೆ. ನೀನು ಉದ್ಧಾರ ಹಾಕಿಲ್ಲ. ನಿನಗೆ ಇರು, ಕಂಬ ಕೊಟ್ಟಾಕ್ಬಿಟ್ಟು ನೀವು ಬುದ್ಧಿ ಕಲಿಸ್ತೀನಿ. ಅಲ್ಲಿ ಗಂಟ ಬುದ್ಧಿ ಕಲಿಯಕ್ಕಿಲ್ಲ ನೀನು. ಕಂಬ ಕೊಟ್ಟಾಕಿದ್ರೆ ಆವಾಗ ಬುದ್ಧಿ ಬರ್ತದೆ ನಿನಗೆ. ಅಲ್ಲಿ ಗಂಟ ಬುದ್ಧಿ ಅಂತೂ ನಿಂಗೆ ಬರೋಕ್ಕಿಲ್ಲ. ಬಂದೇ ಇರು. ನೋಡಿ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಇನ್ನೂ ಸ್ವಲ್ಪ ಬೇರೆ ವರ್ಕ್ ಇದಾವೆ, ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಸ್ವಲ್ಪ ಪ್ರೊಸೀಜರ್ ಇದೆ. ನಿಮ್ಮನೇನು ಜೈಲಿಗೆ ಹಾಕಲ್ಲ. ಅವ್ರು ಕೇಳಿರೋದು ಅಷ್ಟೇನೆ, ಊರು ಜನದ ಮುಂದೆ ಕ್ಷಮೆ ಕೇಳಬೇಕು ಅಂತ ಹೇಳ್ಬಿಟ್ಟು. ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು ಅದೇ ವಿಚಾರಕ್ಕೆ. ನೀವು ಊರು ಮುಂದೆ ಹೋಗ್ಬಿಟ್ಟು ಎಲ್ಲರ ಮುಂದೆ ಹಿಂಗೆ ತಪ್ಪಾಯಿತು ಅಂತ ಕ್ಷಮೆ ಕೇಳೋ ತನಕ ಅವ್ರು ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ ಅಂತ ಅನ್ಸುತ್ತೆ. ಏನೋ ಪಾಪ ಮದುವೆ ಮಾಡ್ತಿದ್ದೀರಾ ಹುಡುಗಿನ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ಪಟ್ಟೆ. ಸರಿ ಆಯಿತು, ನೀವು ಇಲ್ಲೇ ಕೂತ್ಕೊಳ್ಳಿ. ಅವ್ರ ಹತ್ರ ನಾನು ಮಾತಾಡಿ ಫೋನಲ್ಲಿ ಉಳಿದಿರೋ ಪ್ರೊಸೀಜರ್ ಎಲ್ಲ ಮಾಡ್ತೀನಿ. ಕೂತ್ಕೊಳ್ಳಿ ನೀವು. ಲೇ, ನಿನ್ನಿಂದ ನನಗೆ ಎದೆ ನೋವೇ ಶುರುವಾಗ್ಬಿಟ್ಟೈತೆ ಕಣ್ಲೆ. ಅದೆಲ್ಲ ನೋವ್ತೈತೆ. ಪೊಲೀಸ್ ಸ್ಟೇಷನಾಗ ಬಂದು ಕುಂತ್ಕೊಳ್ಳಂಗೆ ಮಾಡ್ಬಿಟ್ಟೆ. ಇನ್ನೂ ಏನೇನು ಮಾಡ್ತೀಯೋ ಏನೇನು ಕತ್ತೀಯೋ ನನಗಂತೂ ಸಮಾಧಾನನೇ ಆಯ್ತಿಲ್ಲ ನಿನ್ನಿಂದ. ಯಾವ ನಕ್ಷತ್ರದಾಗೆ ಯಾವ ಗಳಿಗೆ ಗುಟ್ಬಿಟ್ಟೆ ನೀನು. ಅಲ್ಲಿ ನೋಡಿದ್ರೆ ಪದ್ದು ಮಗಳು ಕಾಟ, ಇಲ್ಲಿ ನೋಡಿದ್ರೆ ನಿನ್ನ ಕಾಟ. ಅಯ್ಯೋ ದೇವ್ರೇ, ನಮ್ಮಪ್ಪ ನನಗೆ ಅದೆಲ್ಲ ನೋವು ಬತ್ತೈತೆ. ಹೊಂಟೋಯ್ತೀನಿ ಅನ್ನಿಸ್ತದ ಕಣ್ಲೆ ನಾನು. ನಿಮ್ಮ ಅಪ್ಪ ಮನೆಗೆ ಬೇರೆ ಬಿಟ್ಕೊಳಕ್ಕಿಲ್ಲ ಅಂತ ಹೇಳ್ತಾವನಿ. ಸರಿ, ಅದು ಯಾವ ಬೇವರ್ಸಿಗೆ ದುಡ್ಡು ಕೊಟ್ಬಿಟ್ಟು ಕರ್ಕೊಂಡೋಗಿ ನನ್ನ ಚೊಪ್ಪಲಿ ತಗೊಂಡು ಹೊಡೆದು ದುಡ್ಡನ್ನ ತಗೊಬತ್ತು ಬರ್ತೀನಿ. ಈಗ ನಾನು ದುಡ್ಡು ರಾಹುಲ್ ಕೊಟ್ಟಿದ್ದೆ ಅಂತ ಹೇಳ್ಬಿಡ್ಲ. ದುಡ್ಡು ಒಡವೆನ ವಾಪಸ್ಸನ ಬರ್ತದೆ. ನಮ್ಮ ವಾಪಸ್ಸನ ಇಸ್ಕೊಡ್ತದೆ ಅನ್ನಿಸ್ತದೆ. ಹೇಳ ಬೇಡವಾ? ಹೇಳಿದ್ರೆ ಚೊಪ್ಲಿ ಕಿತ್ತೋಗಂಗೆ ಹೊಡೆದ್ಬಿಡ್ತದೋ ಏನೋ. ಹೇಳು ಮಗಳೇ, ಯಾರು ಕೊಟ್ಟೆ ಅಂತ ಹೇಳೇ. ಹೋಗಿ ಇಸ್ಕೊಂಡನ ಬರೋಣ. ಅದು ಯಾಯಮ್ಮಂಗೆ ಕೊಟ್ಟೆ ಅಂತ ಹೇಳು ಮಗಳೇ. ಹೇಳೋ ಬೇಡವೋ ಹೇಳಿದ್ರಂತೂ ದೊರಮ್ದೇಟ್ ಅಂತೂ ಬಿದ್ದೇ ಬೀಳ್ತದೆ ನನಗೆ. ಆದರೆ ಅಪ್ಪ ಬಿಟ್ಕೊಳಕ್ಕಿಲ್ಲ ಮನೆಗೆ. ಪಾಪ ಅಮ್ಮನೂ ಈಚೆ ಕಡೆಗೆ ಬಂದ್ಬಿಟ್ಟೈತೆ. ಹೇಳ್ಬಿಡ್ಲಾ?